ಇನ್ನು ಬೆಂಗಳೂರಿನಲ್ಲಿ ಈ ಪುಂಡರ ಹಾವಳಿ ಒಂದೊಂದು ರೀತಿ ಅಲ್ಲ ನೋಡಿ. ಫ್ಲೈಓವರ್ ಮೇಲೆ ನಿಂತ್ಕೊಂಡು ಪಟಾಕಿ ಹಚ್ಚಿ ಹಚ್ಚಿ ಕೆಳಕ್ಕೆ ಎಸೆಯೋದು ಎಷ್ಟು ಸಮಸ್ಯೆ ಆಗುತ್ತೆ ಜನರಿಗೆ. ಇದರಿಂದ ಯುವಕ ಯುವತಿಯರ ಗುಂಪೊಂದು ಈ ಕೃತ್ಯವನ್ನು ಮಾಡಿದೆ. ಬೆಂಗಳೂರಿನಲ್ಲಿ ಯುವಕರ ಗುಂಪು ಫ್ಲೈಓವರ್ ಮೇಲಿಂದ ಪಟಾಕಿ ಹಚ್ಚಿ ಎಷ್ಟು ಪುಂಡಾಟ ಮಾಡಿದೆ. 4-5 ಯುವಕ ಯುವತಿಯರ ಗುಂಪಿನ ಕೃತ್ಯ. ಮೇಲ್ನೋಟಕ್ಕಿದು ಡಬಲ್ ಡೆಕ್ಕರ್ ಫ್ಲೈಓವರ್ ಅಂತಕ್ಕಂಥ ಮಾಹಿತಿ ಇದೆ. ಸದ್ಯಕ್ಕಂತೂ ವಿಡಿಯೋ ಆಧರಿಸಿ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ಅವರೇ ಮಾಡಿರೋ ವಿಡಿಯೋ ಇದು, ಆ ಪುಂಡರೇ ಮಾಡಿರೋ ವಿಡಿಯೋ. ಕೆಳಗೇನಿದೆಯೋ ಅಲ್ಲ ನೋಡಿ, ನೈಟ್ ಹೊತ್ತು ನಿಮ್ದಾಗ ಮಲ್ಗಾಕ್ ಬಿಡಲ್ಲ ನೋಡಿ. ಬಾಯ್ ಗಾಯ್ಸ್, ಬಾಯ್. ಕೆಳಗೇನಿದೆಯೋ ಫ್ಲೈಓವರ್ ಮೇಲಿಂದ ಪಟಾಕಿ ಹಚ್ಚಿ ಎಸೆದು ಪುಂಡಾಟ. ಈ ಹೊಸ ವರ್ಷದಲ್ಲೆಲ್ಲ ರಾತ್ರಿ ಹೊತ್ತು ಫ್ಲೈಓವರ್ನ ಕ್ಲೋಸ್ ಮಾಡ್ತಾರಲ್ಲ, ಯಾಕೆ ಅಂತ ಗೊತ್ತಾಯ್ತಾ? ಇದೇ ಕತೆಗೆ ಈ ಥರ ಏನೋ ಹೆಚ್ಚು ಕಡಿಮೆ ಮಾಡ್ಕೊಳಕ್ಕೆ ಹೋಗಿ ಬಿದ್ದು ಎದ್ದು ಪ್ರಾಣ ಕಳ್ಕೊಂಡು ಪಟಾಕಿ ಹೊಡೆದು ಈ ಥರ ಎಲ್ಲ ಆಗುತ್ತೆ ಅಂತಲೇ ಕ್ಲೋಸ್ ಮಾಡೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಈಗ ಇವ್ರು ಯಾರು, ಇದು ಯಾವ ಜಾಗ, ಯಾವಾಗ ನಡೆದ ಘಟನೆ ಇದು? ಪೊಲೀಸರು ಇವ್ರನ್ನ ಪತ್ತೆ ಹಚ್ಚೋ ಕೆಲಸ ಮಾಡಿದಾರಾ ಹೇಗೆ ಅಂತ? ಅರವಿಂದ, ತಡರಾತ್ರಿಯಲ್ಲಿ ಯುವಕ ಮತ್ತು ಯುವತಿಯರ ಗುಂಪೊಂದು ಫ್ಲೈಓವರ್ ಮೇಲಿಂದ ಪಟಾಕಿಯನ್ನು ಹಚ್ಚಿ ಕೆಳಗೆ ಎಸೆಯುವಂತಹ ವಿಡಿಯೋ ಏನಿದೆ, ಆ ವಿಡಿಯೋ ಇದೀಗ ವೈರಲ್ ಆಗಿದೆ. ಈ ಸಂಬಂಧ ಬೆಂಗಳೂರು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡುವಂತಹ ಪೊಲೀಸರು ಈ ಬಗ್ಗೆ ಕನ್ಸರ್ನ್ಡ್ ಪೊಲೀಸ್ ಠಾಣೆಗೆ ಮತ್ತು ಎಲ್ಲಿ ಘಟನೆ ನಡೆದಿದ್ದು ಅನ್ನೋದರ ಒಂದಷ್ಟು ಮಾಹಿತಿಯ ಆಧಾರದ ಮೇಲೆ ಪೊಲೀಸರಿಗೆ ಮಾಹಿತಿಯನ್ನು ರವಾನೆ ಮಾಡುವ ಕೆಲಸವನ್ನು ಮಾಡಲಾಗಿದೆ. ಈ ಯುವಕ ಯುವತಿಯರ ಗುಂಪು ಪಟಾಕಿಯನ್ನು ಹಚ್ಚಿ ಅದನ್ನು ಕೆಳಗೆ ಎಸೆಯುವಂತಹ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಅದರಲ್ಲಿ ಕೆಲವೊಬ್ಬರು ಕೆಳಗೆ ಯಾರು ಇದ್ದಾರು ಕಣೋ ಅನ್ನೋ ಮಟ್ಟಿಗೆ, ಏನಾದರೂ ಇದ್ದತ್ತು ಅನ್ನೋ ಮಟ್ಟಿಗೆ ಮಾತನಾಡುತ್ತಾನೆ. ಆದರೂ ಕೂಡ ಇವರು ಏಕಾಏಕಿ ಈ ರೀತಿಯಾಗಿ ಪಟಾಕಿಯನ್ನು ಹಚ್ಚಿ ಕೆಳಗೆ ಎಸೆದು ಒಂದು ರೀತಿ ತಮಾಷೆಯನ್ನು ನೋಡುವ ಕೆಲಸವನ್ನು ಇವರು ಚೇಷ್ಟೆಗೆ ಮಾಡಿಕೊಂಡಿರುವಂತಹ ಕೆಲಸ ಇದು. ಸದ್ಯ ಈ ಒಂದು ಘಟನೆ, ಆ ಒಂದು ಪಟಾಕಿ ಹಚ್ಚಿರುವಂತಹ ಸ್ಥಳ ಏನಿದೆ ಅದು ಡಬಲ್ ಡೆಕ್ಕರ್ ಮೇಲ್ಸೇತುವೆ ರೀತಿ ಕಂಡು ಬರ್ತಿದೆ. ಬೆಂಗಳೂರಿನಲ್ಲಿ ಡಬಲ್ ಡೆಕ್ಕರ್ ಮೇಲ್ಸೇತುವೆ ಕರಾಗಿಗುಡ್ಡದಿಂದ ಸಿಲ್ಕ್ ಬೋರ್ಡ್ವರೆಗೂ ಕೂಡ ಇದೆ. ಬಹುಶಃ ಇಲ್ಲೇ ಈ ರೀತಿಯಾದಂತಹ ಕೃತ್ಯವನ್ನು ಎಸಗಿರಬಹುದು ಅನ್ನೋ ಒಂದು ಸಂಶಯ ಪೊಲೀಸರದ್ದು. ಹೀಗಾಗಿ ಪೊಲೀಸರು ಯಾರು ಈ ಆರೋಪಿಗಳು ಅನ್ನೋ ಮಟ್ಟಿಗೆ ಹುಡುಕಾಟವನ್ನು ನಡೆಸುವ ಕೆಲಸವನ್ನು ಮಾಡ್ತಿದ್ದಾರೆ. ರೈಟ್, ಥ್ಯಾಂಕ್ ಯು ಮೂರ್ತಿ ತಮ್ಮ ಎಲ್ಲ ಮಾಹಿತಿಗಾಗಿ. ಕೆಳಗೇನಿದೆಯೋ ಅಲ್ಲ ನೋಡಿ, ನೈಟ್ ಹೊತ್ತು ನಿಮ್ದಾಗ ಮಲ್ಗಾಕ್ ಬಿಡಲ್ಲ ನೋಡಿ.